ಪ್ರಪಂಚವನ್ನೇ ಆಶ್ಚರ್ಯಪಡಿಸುವಂತೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ತೀವ್ರ ಯುದ್ಧ ನಡೆಯುತ್ತಿದೆ. ಇದಕ್ಕಿಂತ ಮೊದಲು ಮಾಡಿದ್ದ ವಿಡಿಯೋಗಳಲ್ಲಿ ಈ ಯುದ್ಧ ಏಕೆ ಆರಂಭವಾಯಿತು, ಈಗಾಗಲೇ ಈ ಯುದ್ಧದಲ್ಲಿ ಯಾವ ದೇಶ ಎಷ್ಟು ನಷ್ಟ ಅನುಭವಿಸಿದೆ ಎಂಬ ವಿಷಯಗಳನ್ನು ನಾನು ವಿವರಿಸಿದ್ದೇನೆ. ಈ ವಿಡಿಯೋದಲ್ಲಿ ಅಮೆರಿಕಾದ ಮಾಸ್ಟರ್ ಪ್ಲಾನ್ ಏನು, ಇಸ್ರೇಲ್ನ ಸ್ಟ್ರಾಟಜಿ ಏನು, ತಮ್ಮ ಸುಪ್ರೀಂ ಲೀಡರ್ ಸಾವನ್ನಪ್ಪಿದ ನಂತರವೂ ಎಲ್ಲರನ್ನೂ ಆಶ್ಚರ್ಯಪಡಿಸುವಂತೆ ಇರಾನ್ ಯಾವ ಮೈಂಡ್ ಬ್ಲೋಯಿಂಗ್ ಸ್ಟ್ರಾಟಜಿಯನ್ನು ಬಳಸುತ್ತಿದೆ, ಯಾರ ಮಿಸ್ಕ್ಯಾಲ್ಕುಲೇಷನ್ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಪ್ಯೂರ್ ವಾರ್ ಸ್ಟ್ರಾಟಜಿ ಅನಾಲಿಸಿಸ್ ಮೂಲಕ ವಿವರಿಸುತ್ತೇನೆ. ಮೊದಲು ನಾವು ಅಮೆರಿಕ ಮತ್ತು ಇಸ್ರೇಲ್ನ ಆಬ್ಜೆಕ್ಟಿವ್ಸ್ ಏನು, ಅವರ ಯುದ್ಧತಂತ್ರ ಏನು ಎಂದು ತಿಳಿದುಕೊಳ್ಳೋಣ. ಅಸಲು ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ಗೆ ಇರಾನ್ನಿಂದ ಏನು ಬೇಕು? ಅವರ ಮುಖ್ಯ ಗುರಿ ಒಂದೇ, ರೆಜಿಮ್ ಚೇಂಜ್, ಅಂದರೆ ಸರ್ಕಾರವನ್ನು ಕೆಡವುವುದು ಮತ್ತು ಇರಾನ್ನಿಂದ ಬರುತ್ತಿರುವ ಎಲ್ಲ ಬೆದರಿಕೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದು. ಡೊನಾಲ್ಡ್ ಟ್ರಂಪ್ ಓಪನ್ ಆಗಿ ಹೇಳಿದ್ದೇನು ಅಂದರೆ, ಇರಾನ್ ಬಳಿ ಇರುವ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ನಿಲ್ಲಿಸುವುದು, ಅವರ ಮಿಸೈಲ್ ಪ್ರೋಗ್ರಾಂ ಅನ್ನು ನೆಲಸಮ ಮಾಡುವುದು ಮತ್ತು ಇರಾನ್ ನೇವಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ತಮ್ಮ ಗುರಿ ಎಂದು ಹೇಳಿದ್ದಾರೆ. ಇಸ್ರೇಲ್ ಪ್ರಧಾನಮಂತ್ರಿ ನೇತನ್ಯಾಹು ಕೂಡ ಇದೇ ಮಾತು ಹೇಳಿದರು. ತಮ್ಮ ದೇಶದ ಅಸ್ತಿತ್ವಕ್ಕೆ ಬೆದರಿಕೆಯಾಗಿರುವ ಇರಾನ್ನ ನ್ಯೂಕ್ಲಿಯರ್ ಮತ್ತು ಮಿಸೈಲ್ ಪ್ರೋಗ್ರಾಂ ಅನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂದು ಅವರು ಘೋಷಿಸಿದರು. ಈ ಗುರಿ ಸಾಧಿಸಲು ಅಮೆರಿಕ ಮತ್ತು ಇಸ್ರೇಲ್ ಬಳಸುತ್ತಿರುವ ತಂತ್ರದ ಹೆಸರು ಮಲ್ಟಿ ಡೊಮೇನ್ ಆಪರೇಷನ್ಸ್, ಅಂದರೆ ಗಾಳಿ, ನೀರು, ನೆಲ, ಸೈಬರ್ ಮತ್ತು ಸ್ಪೇಸ್ ಎಲ್ಲಾ ದಿಕ್ಕಿನಿಂದ ಒಂದೇ ಸಮಯದಲ್ಲಿ ದಾಳಿ ಮಾಡುವುದು. ಇದರಲ್ಲಿ 3 ಮುಖ್ಯ ತಂತ್ರಗಳಿವೆ. ಸ್ಟ್ರಾಟಜಿ ನಂಬರ್ 1, ಡಿಕ್ಯಾಪಿಟೇಷನ್ ಸ್ಟ್ರೈಕ್ಸ್, ಅಂದರೆ ಶತ್ರುವಿನ ತಲೆ ಕತ್ತರಿಸುವುದು. ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಮತ್ತು ಮುಖ್ಯ ನಾಯಕರು ಸಾವಿಗೀಡಾದರೆ ಸಂಪೂರ್ಣ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಕುಸಿದು ಬೀಳುತ್ತದೆ ಎಂದು ಅವರು ಪ್ಲಾನ್ ಮಾಡಿದರು. ಸ್ಟ್ರಾಟಜಿ ನಂಬರ್ 2, ಏರ್ ಸುಪೀರಿಯಾರಿಟಿ, ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಮಿಸೈಲ್ ಲಾಂಚರ್ಸ್ ಅನ್ನು ಮೊದಲು ನಾಶ ಮಾಡುವುದು. ಅವು ನಾಶವಾದರೆ ಇರಾನ್ಗೆ ಪ್ರತಿದಾಳಿ ಮಾಡುವ ಶಕ್ತಿ ಉಳಿಯದು. ಸ್ಟ್ರಾಟಜಿ ನಂಬರ್ 3, ಇಂಟರ್ನಲ್ ಅಪ್ರೈಸಿಂಗ್, ಇರಾನ್ ಜನರನ್ನು ತಮ್ಮ ಸರ್ಕಾರದ ವಿರುದ್ಧ ಬಂಡೆತ್ತುವಂತೆ ಪ್ರೋತ್ಸಾಹಿಸುವುದು. ಅಮೆರಿಕ ಮತ್ತು ಇಸ್ರೇಲ್ ಏನು ಅಂದುಕೊಂಡಿದ್ದವು ಅಂದರೆ, 2026 ಜನವರಿಯಲ್ಲಿ ಅಮೆರಿಕ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಪ್ರೆಸಿಡೆಂಟ್ ಮದುರೋ ಅವರನ್ನು ಹಿಡಿದ ನಂತರ ಕೆಲವೇ ದಿನಗಳಲ್ಲಿ ಆ ದೇಶ ಹೇಗೆ ಸರೆಂಡರ್ ಆಯಿತೋ, ಇರಾನ್ ಕೂಡ ಹಾಗೆಯೇ ತಕ್ಷಣ ಸರೆಂಡರ್ ಆಗುತ್ತದೆ ಎಂದು. ಅವರ ಲೆಕ್ಕದಲ್ಲಿ ಈ ಯುದ್ಧ 7ರಿಂದ 10 ದಿನಗಳಲ್ಲಿ ಮುಗಿಯಬೇಕಿತ್ತು. ಆದರೆ ಇಲ್ಲಿಯೇ ದೊಡ್ಡ ಟ್ವಿಸ್ಟ್ ಇದೆ. ಅಮೆರಿಕ ಊಹಿಸಿದ್ದೇ ಒಂದು, ಆದರೆ ನಡೆದದ್ದು ಇನ್ನೊಂದು. ಸುಪ್ರೀಂ ಲೀಡರ್ ಸತ್ತರೂ, ಟಾಪ್ ಮಿಲಿಟರಿ ಅಧಿಕಾರಿಗಳು ಸತ್ತರೂ ಕೂಡ ಇರಾನ್ ಸರೆಂಡರ್ ಆಗಲಿಲ್ಲ. ಬದಲಾಗಿ 1200 ಮಿಸೈಲ್ ಮತ್ತು ಡ್ರೋನ್ಗಳಿಂದ ಅಮೆರಿಕಾದ ಬೇಸ್ಗಳ ಮೇಲೆ ಮತ್ತು ಇಸ್ರೇಲ್ ಮೇಲೆ ಭಯಾನಕ ದಾಳಿ ಮಾಡಿತು. ಹಾಗಾದರೆ ಲೀಡರ್ ಇಲ್ಲದೆ ಇರಾನ್ ಇಷ್ಟು ದೊಡ್ಡ ದಾಳಿ ಹೇಗೆ ಮಾಡಿತು? ಇಲ್ಲಿ ನಾವು ಇರಾನ್ನ ಮೈಂಡ್ ಬ್ಲೋಯಿಂಗ್ ವಾರ್ ಸ್ಟ್ರಾಟಜಿ ಬಗ್ಗೆ ಮಾತಾಡಬೇಕು. ಇರಾನ್ ಬಳಸಿದ ತಂತ್ರಗಳನ್ನು ನೋಡಿದರೆ ವಿಶ್ವದ ಮಿಲಿಟರಿ ಎಕ್ಸ್ಪರ್ಟ್ಸ್ಗೂ ಆಶ್ಚರ್ಯವಾಗುತ್ತದೆ. ಇರಾನ್ ಸ್ಟ್ರಾಟಜಿ ನಂಬರ್ 1, ಡಿಸೆಂಟ್ರಲೈಸ್ಡ್ ಮೊಸೈಕ್ ಡಿಫೆನ್ಸ್. ಇದನ್ನು ಕೇಳಿದರೆ ನೀವು ಖಂಡಿತವಾಗಿ ಶಾಕ್ ಆಗ್ತೀರಾ. ಇರಾನ್ಗೆ ಗೊತ್ತಿತ್ತು, ಅಮೆರಿಕ ಬಂದರೆ ತಮ್ಮ ಟಾಪ್ ಲೀಡರ್ಸ್ನ ಕೊಲ್ಲಬಹುದು ಎಂದು. ಆದ್ದರಿಂದ ಅವರು ಡಿಸೆಂಟ್ರಲೈಸ್ಡ್ ಮೊಸೈಕ್ ಡಿಫೆನ್ಸ್ ಎಂಬ ಹೊಸ ವ್ಯವಸ್ಥೆ ರೂಪಿಸಿದರು. ಅದರ ಅರ್ಥ ಏನು ಅಂದರೆ, ಇರಾನ್ ತನ್ನ ಮಿಲಿಟರಿ ಕಮಾಂಡ್ ಅನ್ನು 31 ಸ್ವತಂತ್ರ ಘಟಕಗಳಾಗಿ ವಿಭಜಿಸಿತು. ಒಂದು ಘಟಕ ತೆಹರಾನ್ನಲ್ಲಿ, ಉಳಿದ 30 ಘಟಕಗಳು 30 ಪ್ರಾಂತ್ಯಗಳಲ್ಲಿ. ಒಬ್ಬ ನಾಯಕ ಸತ್ತರೂ ಅಥವಾ ಮುಖ್ಯ ಹೆಡ್ಕ್ವಾರ್ಟರ್ಸ್ ನಾಶವಾದರೂ ಈ ಘಟಕಗಳು ಯಾರ ಅನುಮತಿಯಿಲ್ಲದೆ ಸ್ವತಂತ್ರವಾಗಿ ಯುದ್ಧ ಮಾಡಬಹುದು. ಆದ್ದರಿಂದ ಸುಪ್ರೀಂ ಲೀಡರ್ ಸತ್ತ ಕೆಲವೇ ಗಂಟೆಗಳಲ್ಲಿ ಈ ಘಟಕಗಳು ಸೇರಿ 1200 ಮಿಸೈಲ್ಗಳನ್ನು ಅಮೆರಿಕಾದ ಬೇಸ್ಗಳ ಮೇಲೆ ಹಾರಿಸಿವೆ. ಅಮೆರಿಕ ಏನಂದುಕೊಂಡಿತ್ತು, ನಾವು ಇರಾನ್ನ ತಲೆ ಕತ್ತರಿಸಿದ್ದೇವೆ ಎಂದು. ಆದರೆ ಇರಾನ್ ಹೈಡ್ರಾ ರಾಕ್ಷಸದಂತೆ ಆಗಿಬಿಟ್ಟಿತು. ಒಂದು ತಲೆ ಕತ್ತರಿಸಿದರೆ ಮತ್ತೊಂದು ತಲೆ ಬರುತ್ತದೆ. ಇರಾನ್ ಸ್ಟ್ರಾಟಜಿ ನಂಬರ್ 2, ಬ್ಲೀಡ್ ಔಟ್ ಕಾಸ್ಟ್ ಎಸಿಮೆಟ್ರಿ. ಯುದ್ಧದಲ್ಲಿ ಶತ್ರುವಿನ ಬಳಿ ದುಬಾರಿ ಆಯುಧಗಳಿದ್ದರೆ ಅವುಗಳನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ಸೋಲಿಸಬೇಕು ಎಂಬುದು ಇರಾನ್ಗೆ ಚೆನ್ನಾಗಿ ಗೊತ್ತು. ನಿಮಗೆ ಒಂದು ಪ್ರಶ್ನೆ ಬರಬಹುದು, ಇಸ್ರೇಲ್ ಬಳಿ ಐರನ್ ಡೋಮ್ ಇದೆ, ಅಮೆರಿಕ ಬಳಿ ಪ್ಯಾಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಹಾಗಿದ್ದರೆ ಇರಾನ್ ಮಿಸೈಲ್ಗಳನ್ನು ಸುಲಭವಾಗಿ ಗಾಳಿಯಲ್ಲೇ ಸ್ಫೋಟಿಸಬಹುದಲ್ವಾ? ಇಲ್ಲಿಯೇ ಇರಾನ್ ಕಾಸ್ಟ್ ಎಸಿಮೆಟ್ರಿ ಬಳಸಿತು. ಇರಾನ್ ಕಳುಹಿಸುವ ಶಾಹೆದ್ 136 ಕಾಮಿಕಾಜೆ ಡ್ರೋನ್ ಬೆಲೆ ಕೇವಲ $20,000ದಿಂದ $50,000. ಆದರೆ ಅದನ್ನು ಹೊಡೆಯಲು ಅಮೆರಿಕ ಬಳಸುವ ಪ್ಯಾಟ್ರಿಯಟ್ ಮಿಸೈಲ್ ಬೆಲೆ ಸುಮಾರು $4 ಮಿಲಿಯನ್. ಇಸ್ರೇಲ್ ಬಳಸುವ ಐರನ್ ಡೋಮ್ ಮಿಸೈಲ್ ಬೆಲೆ
50,000ದಿಂದ $1,00,000 ಅಂದರೆ ರೇಷಿಯೋ 1:100. ಇರಾನ್ ₹1 ಖರ್ಚು ಮಾಡಿದರೆ ಅಮೆರಿಕ ಮತ್ತು ಇಸ್ರೇಲ್ ₹100 ಖರ್ಚು ಮಾಡಬೇಕು. ಅಂದರೆ ಇರಾನ್ ₹50 ಲಕ್ಷ ಖರ್ಚು ಮಾಡಿದರೆ ಅದನ್ನು ತಡೆಯಲು ಅಮೆರಿಕ ₹50 ಕೋಟಿ ಖರ್ಚು ಮಾಡಬೇಕು. ಇದನ್ನೇ ಬ್ಲೀಡ್ಔಟ್ ಸ್ಟ್ರಾಟಜಿ ಎಂದು ಕರೆಯುತ್ತಾರೆ. ಇರಾನ್ ಸ್ಟ್ರಾಟಜಿ ನಂಬರ್ 3, ಗಲ್ಫ್ ದೇಶಗಳನ್ನು ಟಾರ್ಗೆಟ್ ಮಾಡುವುದು. ನಿಮಗೆ ಇನ್ನೊಂದು ಪ್ರಶ್ನೆ ಬರಬಹುದು. ಯುದ್ಧ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿದೆ. ಹಾಗಾದರೆ ಮಧ್ಯದಲ್ಲಿ ಯುಎಇ, ಖತಾರ್, ಬಹ್ರೇನ್, ಸೌದಿ ಅರೇಬಿಯಾ ಮೇಲೆ ಇರಾನ್ ಏಕೆ ದಾಳಿ ಮಾಡುತ್ತಿದೆ? ದುಬಾಯಿನ ಬುರ್ಜ್ ಅಲ್ ಅರಬ್ ಹೋಟೆಲ್ಗಳ ಮೇಲೆ ಬಾಂಬ್ ಏಕೆ ಹಾಕುತ್ತಿದೆ? ಇದಕ್ಕೆ ಕಾರಣ ಎಸಿಮೆಟ್ರಿಕ್ ಎಕನಾಮಿಕ್ ವಾರ್ಫೇರ್. ಅಮೆರಿಕಾದ ಹೆಚ್ಚಿನ ಮಿಲಿಟರಿ ಬೇಸ್ಗಳು ಈ ಗಲ್ಫ್ ದೇಶಗಳಲ್ಲಿವೆ. ಆದ್ದರಿಂದ ಇರಾನ್ ಯೋಜನೆ ಏನು ಅಂದರೆ, ಈ ದೇಶಗಳ ಏರ್ಪೋರ್ಟ್ಸ್, ಹೋಟೆಲ್ಸ್, ಎನರ್ಜಿ ಸೈಟ್ಸ್ ಮೇಲೆ ದಾಳಿ ಮಾಡಿದರೆ ಅವರು ಭಯಪಟ್ಟು ಅಮೆರಿಕಾಗೆ ಯುದ್ಧ ನಿಲ್ಲಿಸಲು ಒತ್ತಡ ಹಾಕುತ್ತಾರೆ. ವಿಶೇಷವಾಗಿ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದರೆ ಅವರ ಮುಖ್ಯ ಆದಾಯವಾದ ಟೂರಿಸಂ ಸಂಪೂರ್ಣವಾಗಿ ಕುಸಿಯುತ್ತದೆ. ಇದನ್ನೇ ಫ್ರಾಟ್ರಿಸೈಡ್ ಬಿಫೋರ್ ಸೂಸೈಡ್ ಸ್ಟ್ರಾಟಜಿ ಎಂದು ಕರೆಯುತ್ತಾರೆ. ಈ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದೊಡ್ಡ ಮಿಸ್ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಮಿಸ್ಕ್ಯಾಲ್ಕುಲೇಷನ್ 1, ಇರಾನ್ ಲೀಡರ್ ಸತ್ತರೆ ದೇಶ ಸರೆಂಡರ್ ಆಗುತ್ತದೆ ಎಂದು ಭಾವಿಸಿದ್ರು. ಆದರೆ ಡಿಸೆಂಟ್ರಲೈಸ್ಡ್ ಮೊಸೈಕ್ ಡಿಫೆನ್ಸ್ ಅನ್ನು ಅವರು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಮಿಸ್ಕ್ಯಾಲ್ಕುಲೇಷನ್ 2, ಫ್ರೆಂಡ್ಲಿ ಫೈರ್ ಸಮಸ್ಯೆ. ಮಾರ್ಚ್ 2ರಂದು ಕುವೈಟ್ ಏರ್ ಡಿಫೆನ್ಸ್ ತಪ್ಪಾಗಿ 3 F-15 ಜೆಟ್ಗಳನ್ನು ಹೊಡೆದುರುಳಿಸಿತು. ಆಕಾಶದಲ್ಲಿ ತುಂಬಾ ಡ್ರೋನ್ ಮತ್ತು ಮಿಸೈಲ್ಗಳಿರುವುದರಿಂದ ಯಾರು ಶತ್ರು, ಯಾರು ಮಿತ್ರ ಎಂಬುದು ಗೊತ್ತಾಗದೆ ಈ ಸಮಸ್ಯೆ ಬಂದಿದೆ. ಇದರ ಮಧ್ಯೆ ದೊಡ್ಡ ಪ್ರಶ್ನೆ, ಇರಾನ್ಗೆ ಬೆಸ್ಟ್ ಫ್ರೆಂಡ್ಸ್ ಆದ ರಷ್ಯಾ ಮತ್ತು ಚೀನಾ ಏಕೆ ಮೌನವಾಗಿವೆ? ಕಾರಣ 1, ರಷ್ಯಾದ ದುರ್ಬಲತೆ. ರಷ್ಯಾ ಈಗಾಗಲೇ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿಕೊಂಡಿದೆ. ಅವರ ಬಳಿ ಸಾಕಷ್ಟು ಆಯುಧಗಳಿಲ್ಲ. ಇರಾನ್ಗೆ ನೇರವಾಗಿ ಸಹಾಯ ಮಾಡಿದರೆ ನ್ಯಾಟೋ ದೇಶಗಳು ನೇರವಾಗಿ ಯುದ್ಧಕ್ಕೆ ಬರುತ್ತವೆ ಎಂಬ ಭಯವೂ ಇದೆ. ಆದ್ದರಿಂದ ರಷ್ಯಾ ಕೇವಲ ಮಾತಿನ ಬೆಂಬಲ ಮಾತ್ರ ಕೊಡುತ್ತಿದೆ. ಕಾರಣ 2, ಚೀನಾದ ಆರ್ಥಿಕ ಲಾಭ. ಚೀನಾ ಯಾವಾಗಲೂ ವ್ಯಾಪಾರಕ್ಕೆ ಪ್ರಾಮುಖ್ಯತೆ ಕೊಡುತ್ತದೆ. ಅಮೆರಿಕ ಮತ್ತು ಗಲ್ಫ್ ದೇಶಗಳೊಂದಿಗೆ ಚೀನಾಕ್ಕೆ $1 ಬಿಲಿಯನ್ ವ್ಯಾಪಾರ ಇದೆ. ಆದ್ದರಿಂದ ಚೀನಾ ಈ ಯುದ್ಧದಲ್ಲಿ ನೇರವಾಗಿ ಪ್ರವೇಶಿಸಿಲ್ಲ. ಇದೀಗ ಒಂದು ದೊಡ್ಡ ಪ್ರಶ್ನೆ, ಈ ಯುದ್ಧದಲ್ಲಿ ಯಾರು ಹೆಚ್ಚು ಕಾಲ ತಾಳ್ಮೆಯಿಂದ ಹೋರಾಡಬಹುದು? ಅಮೆರಿಕ, $28 ಟ್ರಿಲಿಯನ್ ಅರ್ಥವ್ಯವಸ್ಥೆ, $900 ಬಿಲಿಯನ್ ಡಿಫೆನ್ಸ್ ಬಜೆಟ್. ಆದರೆ ಅಮೆರಿಕಾದ 59% ಜನರು ಈ ಯುದ್ಧವನ್ನು ವಿರೋಧಿಸುತ್ತಿದ್ದಾರೆ. ಇಸ್ರೇಲ್ 10,000 ಸೈನಿಕರನ್ನು ಯುದ್ಧಕ್ಕೆ ಕಳುಹಿಸಿದೆ. ಆದರೆ ಅವರ ಅರ್ಥವ್ಯವಸ್ಥೆ ಚಿಕ್ಕದು. ಅವರು 3 ರಿಂದ 6 ತಿಂಗಳು ಮಾತ್ರ ಹೈ ಇಂಟೆನ್ಸಿಟಿ ಯುದ್ಧ ನಡೆಸಬಹುದು. ಇರಾನ್, ಸ್ಯಾಂಕ್ಷನ್ಸ್ಗಳಿಂದ ಅರ್ಥವ್ಯವಸ್ಥೆ ದುರ್ಬಲವಾಗಿದೆ. ಮಿಸೈಲ್ ಮತ್ತು ಡ್ರೋನ್ ಸ್ಟಾಕ್ 3 ರಿಂದ 6 ತಿಂಗಳು ಮಾತ್ರ ಸಾಕಾಗಬಹುದು. ಆದರೆ ಅವರ ತಂತ್ರ ಏನು ಎಂದರೆ ಯುದ್ಧವನ್ನು ಹೆಚ್ಚು ದಿನ ಕೆವಸುವುದು. ಅಮೆರಿಕ ಮತ್ತು ಇಸ್ರೇಲ್ ಬೇಸತ್ತು ಹಿಂತಿರುಗುವವರೆಗೆ. ಈ ಯುದ್ಧದ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ದೊಡ್ಡದು. ಸ್ಟ್ರೇಟ್ ಆಫ್ ಹಾರ್ಮೂಸ್ ಬ್ಲಾಕ್ ಆಗಿದೆ. ತೈಲದ ಬೆಲೆ $150 ರಿಂದ $200 ವರೆಗೆ ಏರಬಹುದು. ಖತಾರ್ನ LNG ಉತ್ಪಾದನೆ ನಿಂತಿದೆ. ದುಬಾಯಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹಾನಿಯಾಗಿದೆ. ಈ ಯುದ್ಧ ಒಂದು ಹೈಬ್ರಿಡ್ ವಾರ್ ಆಗಿದೆ. ಅಮೆರಿಕಾದ್ದು ಪ್ರಿಸಿಷನ್ ಸ್ಟ್ರೈಕ್ಸ್, ಇರಾನ್ದು ಚೀಪ್ ಡ್ರೋನ್ ಸ್ವಾರ್ಮ್ಸ್. ಈ ಘರ್ಷಣೆ ಜಗತ್ತನ್ನು 3ನೇ ವಿಶ್ವಯುದ್ಧದ ಅಂಚಿಗೆ ತಳ್ಳುತ್ತಿದೆ. ನಿಮಗೆ ಏನನಿಸುತ್ತದೆ? ಅಮೆರಿಕ ತೆಗೆದುಕೊಂಡ ಈ ನಿರ್ಧಾರ ಸರಿಯೇ? ಇರಾನ್ ತನ್ನ ತಂತ್ರದಿಂದ ಅಮೆರಿಕಾವನ್ನು ಸೋಲಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ.